ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಓಕೆ, ಆರ್ ಬಿ ಟೆಕ್ನಿಷಿಯನ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ ರೀ. ಓಕೆ, ಟೆಕ್ನಿಷಿಯನ್ ಆಗಿರೋ ಹಿಂದೆ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ ರೀ. ಓಕೆ, ಅಂದ್ರೆ ಪ್ರೀವಿಯಸ್ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಟೆಕ್ನಿಕಲ್ ನಡೆದಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಮತ್ತು ಟೆಕ್ನಿಷಿಯನ್. ಓಕೆ, ಎರಡರಲ್ಲಿ ಕೇಳಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಆಗಿದ್ರೆ. ಓಕೆ ನೋಡಿರಿ, ಒಂದನೇ ಕ್ವಶನ್ ಏನು ಕೇಳಿದಾರೆ ಅಂತ ನೋಡೋಣ ಅಂತ. ಈಗ ಸ್ಟಾರ್ಟ್ ಮಾಡೋಣ ಒಂದನೇ ಕ್ವಶನಿಂದ. ಓಕೆ ನೋಡಿರಿ, ಒಂದನೇ ಕ್ವಶನ್ ಏನು ಕೇಳಿದಾನ್ರಿ ಇಲ್ಲಿ ನೋಡಿರಿ, 3x² + ax + 4 x - 5ರಿಂದ ಸಂಪೂರ್ಣವಾಗಿ ಭಾಗಿಸಿದರೆ a ಯ ಮೌಲ್ಯ ಎಷ್ಟು ಅಂತ ಕೇಳ್ತಾನೆ ಸ್ನೇಹಿತರೆ. ಓಕೆ, ಭಾಗಾಕಾರ ಮಾಡಿದ್ರೆ x - 5ರಿಂದ ಸಂಪೂರ್ಣವಾಗಿ ಭಾಗಿಸಿದರೆ ಅಂದರೆ ಇದು a ಮೌಲ್ಯ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡಿರಿ, 3x² + ax + 4. ಓಕೆ, x - 5ರಿಂದ ಭಾಗಿಸಿದಾಗ ಅಂತಂದ್ರೆ ಇಲ್ಲಿ ನೋಡಿರಿ, x - 5 ಅಂದರೆ x ಈ -5 ಇದ್ದಿದ್ದನ್ನು ಆ ಕಡೆ ಹೋದರೆ +5 ಆಗುತ್ತೆ ರೀ. ಅಂದರೆ x = 5 ಆಗುತ್ತೆ ಸ್ನೇಹಿತರೆ. ಇದು x = 5 ಐತೆ ರೀ. ಓಕೆ, x ಜಾಗದಲ್ಲಿ 5ಅನ್ನು ಹಾಕೋಣಂತ ಈಗ. ಓಕೆ, 3x ಅಂದರೆ ಎಷ್ಟು ಅದ ರೀ, 5 ಬಂದಿದೆ ರೀ. 5x² 5² + a x ಅಂದರೆ ಎಷ್ಟು ಅದ ರೀ, 5 ಅದ ರೀ. ನೆಕ್ಸ್ಟ್ +4 = 0. ಓಕೆ ರೀ, 3 5 25 ಆಗುತ್ತೆ ಸ್ನೇಹಿತರೆ. ಇದು ನೆಕ್ಸ್ಟ್ 5a + 4 = 0. ನೆಕ್ಸ್ಟ್ 25 3 75 ಆಗುತ್ತೆ ರೀ. ನೆಕ್ಸ್ಟ್ +5a + 4 = 0. ನೆಕ್ಸ್ಟ್ ನೋಡಿರಿ, 5a + 75 + 4 79 = 0 ಆಗುತ್ತೆ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ನೋಡಿರಿ, ಈಗ 5a ಈ ಪ್ಲಸ್ 79 ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗುತ್ತೆ ರೀ, -79 -79 ಆ ಕಡೆ ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ a = -79/5. ಓಕೆ, ಇದನ್ನು ಭಾಗಾಕಾರ ಮಾಡೋದಕ್ಕೆ ಎಷ್ಟಾಗುತ್ತೆ ನೋಡಿರಿ, ಇದು 5 1 5 5 1 5 ರೀ. 2 ಉಳಿತು 29 5 5 25. ನೆಕ್ಸ್ಟ್ 4 ಉಳಿತು ರೀ, ಪಾಯಿಂಟ್ ಕೊಟ್ಟು ಒಂದು 0 ತೊಗೊಂಡಾಗ 5 8 45 ರೀ. ಓಕೆ, ಎಷ್ಟಾಯ್ತು ರೀ, ಇದು a = 15.8 15.8 ಆಯ್ತು ರೀ. ಓಕೆ, ಇದನ್ನು ಇಲ್ಲಿ ಮೈನಸ್ ಆದರೆ ಈ ಮೈನಸನ್ನು ಇಡೋಣ ಇಲ್ಲಿ. ಓಕೆ, ಎಷ್ಟಾಯ್ತು ರೀ, ಎ ಬೆಲೆ ಎಷ್ಟು ಬಂತು ಸ್ನೇಹಿತರೆ ನಮಗಿದು, -15.8. ಓಕೆ, ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ, ಸರಿಯಾದ ಆನ್ಸರ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇದು 15.8 ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇದು RRB ಅಲ್ಪ ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಮತ್ತು ಟೆಕ್ನಿಷಿಯನ್ನಲ್ಲಿ 9/8/18ರಲ್ಲಿ 9/8/2018ರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಈಗ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ ಏನು ಕೇಳಿದಾರೆ ಅಂತೇಳಿ. ಓಕೆ ನೋಡಿರಿ, ಎರಡನೇ ಕ್ವಶನ್ ಏನು ಕೇಳಿದೆ ನೋಡಿ ಸ್ನೇಹಿತರೆ. ಈಗ ಕೆಳಗಿನ ಯಾವ ಸಂಖ್ಯೆಗಳನ್ನು 9ರಿಂದ ಭಾಗಿಸಬಹುದು ಅಂತ ಕೇಳಿದಾನ್ರಿ. 9ರಿಂದ ಭಾಗಿಸಬಹುದು ಅಂತಂದಾಗ ಇಲ್ಲಿ ನೋಡ್ರಿ, 9ರ ಬಾಧ್ಯತೆ ನಿಯಮ ಏನಂತಂದರೆ 9ರ ಬಾಧ್ಯತೆ ನಿಯಮ ಏನು ಕೊಟ್ಟಿದ್ದಾನೆ ಅಂತಂದರೆ, ಕೊಟ್ಟಿರುವ ಅಂಕಿಗಳ ಮೊತ್ತ ಸ್ನೇಹಿತರೆ, ಕೊಟ್ಟಿರುವ ಅಂಕಿಗಳ ಮೊತ್ತ 9ರ ಮಗ್ಗಿಯಲ್ಲಿ 9ರಿಂದ ಭಾಗವಾದರೆ ಆ ಸಂಖ್ಯೆ ಸಂಪೂರ್ಣವಾಗಿ 9ರಿಂದ ಭಾಗ ಹೋಗುತ್ತೆ ಸ್ನೇಹಿತರೆ. ಓಕೆ, 9ರಿಂದ ಭಾಗ ಹೋಗುತ್ತದೆ. ಓಕೆ, ಇಲ್ಲಿ ನೋಡಿರಿ, ಕೊಟ್ಟಿರುವ ಅಂಕಿಗಳ ಮೊತ್ತ ಅಂದ್ರೆ ನೋಡಿರಿ, ಇದನ್ನು 5 + 6 11 11 + 7 18 18 + 6 24 24 + 5 29 ಆಗುತ್ತೆ. ಓಕೆ, ಇದು 9ರಿಂದ ಭಾಗ ಹೋಗಲ್ಲ ಸ್ನೇಹಿತರೆ. 29 ಅಂಕಿ ಅಂದರೆ ಇದು ಆಗಲ್ಲ ರೀ. ಓಕೆ, ನೆಕ್ಸ್ಟ್ ನೋಡಿರಿ, 7 4 7 11 11 1 8 19 19 1 6 25 25 + 2 27 ಆಗುತ್ತೆ. ಓಕೆ, ಇದು 27 9ರ ಮಗ್ಗಿಲೆ ಭಾಗ ಹೋಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಈಗ ಇದು ನೆಕ್ಸ್ಟ್ ಆಪ್ಷನ್ ನೋಡೋಣ ಅಂತ ಈಗ. ಓಕೆ, 5 4 9 9 3 12 12 7 14 1 15 ಆಗುತ್ತೆ. ಓಕೆ, 15 ಅಂದರೆ ಇದು 9ರ ಮಗ್ಗಿಲಿಲ್ಲ ರೀ, ಇದೂ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡಿರಿ, ಈಗ 8 7 15 15 6 21 21 1 5 26 26 4
30 ಆಗುತ್ತೆ ರೀ. ಇದನ್ನು 9ರ ಬಗೆಯಲ್ಲಿ ಇಲ್ಲ. ಓಕೆ, ಇದನ್ನೂ ಆಗಲ್ಲ ಸ್ನೇಹಿತರೆ. ಓಕೆ, ಇದು ಸಂಪೂರ್ಣವಾಗಿ 9ರಿಂದ ಭಾಗ ಹೋಗೋದು ಯಾವುದು ಅಂತಂದರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಆಪ್ಷನ್ ಬಿ. ಓಕೆ, 47862. ಓಕೆ, ಇಲ್ಲಿ ಉಂಟು ಸ್ನೇಹಿತರೆ. ಇದು RRB ಟೆಕ್ನಿಷಿಯನ್ 30/8/2018 ಕೇಳಿರೋ ಕ್ವಶನ್ ಸ್ನೇಹಿತರೆ. ಇದು ಶಿಫ್ಟ್ 3ರಲ್ಲಿ ಕೇಳಿರೋ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ, ನೆಕ್ಸ್ಟ್ ಕ್ವಶನ್ ಹೆಂಗೆ ಕೇಳಿದ್ದಾರೆ ನೋಡ್ರಿ. 3ನೇ ಕ್ವಶನ್. ಈಗ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ಮಾಡಬಹುದಾದ ಭಾಗವಾಗಿದೆ ಅಂತ ಹೇಳಿದಾರೆ. ಓಕೆ, ಕಡಿಮೆ ಅಂದರೆ ಸಿಂಪ್ಲಿಫಿಕೇಶನ್ ಮಾಡೋದು ಅಂದ್ರೆ ಕಡ್ತಾ ಹೊಡೆಯೋದು. ಓಕೆ, ಇಲ್ಲಿ ನೋಡ್ರಿ 91/15 ಕೊಟ್ಟಿದ್ದಾನೆ ರೀ ಒಂದೇ ಆಪ್ಷನ್ಸ್ನಲ್ಲಿ. ಇಲ್ಲಿ ನೋಡ್ರಿ 91/15. ಓಕೆ, ಒಂದೇ ಮಗಿಲೇ ಭಾಗ ಹೋಗ್ಬೇಕಂದ್ರೆ ಕಡ್ತಾ ಹೊಡಿಬೇಕು. ಓಕೆ, ಇದು ನೋಡ್ರಿ, ಇದು ಯಾವ ಮಗಿಲೆ ಕಡ್ತಾ ಹೋಗುತ್ತೆ? 3ಲೇ ಹೋಗುತ್ತೆ ನೋಡ್ರಿ. 3ಲೇ ಮೇಲಿಂದ ಹೋಗಲ್ಲ ಸ್ನೇಹಿತರೆ. ಇದು 3 ಇಲ್ಲೇ ಹೋಗುತ್ತೆ ರೀ, ಬಟ್ ಮೇಲಿಂದ ಹೋಗಲ್ಲ. ಓಕೆ, ಅಂದರೆ ಇದು ಯಾವ ಮಗಿಲೆ ಹೋಗಲ್ಲ ಸ್ನೇಹಿತರೆ. ಇದು ನೆಕ್ಸ್ಟ್ ನೋಡ್ರಿ 79/26. ಇದನ್ನು ಯಾವ ಮಗಿಲೆ ಹೋಗಲ್ಲ ಸ್ನೇಹಿತರೆ. ಇದು ಯಾಕಂದರೆ ಇದು ಅವಿಭಾಜ್ಯ ಸಂಖ್ಯೆ ಆದರೆ. ನೆಕ್ಸ್ಟ್ ನೋಡ್ರಿ 105 ಮತ್ತು 112. 105/112. ಇದು ನೋಡ್ರಿ, ಇದು 7 ನೆಕ್ಸ್ಟ್ 7×5 = 35. ನೆಕ್ಸ್ಟ್ 7×7 7×7 ನೆಕ್ಸ್ಟ್ 4 ಉಳಿತ್ರಿ 42. 7×6 ಎಷ್ಟೈತ್ರಿ? 15/16 ಕಟ್ತಾ ಹೋಗುತ್ತೆ ನೋಡ್ರಿ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಇದು ನೋಡ್ರಿ 41/17. 41/17 ಅಂದ್ರೆ ಇದನ್ನೂ ಅವಿಭಾಜ್ಯ ಸಂಖ್ಯೆ ಅದ್ರಿ, ಇದನ್ನೂ ಅವಿಭಾಜ್ಯ ಸಂಖ್ಯೆ ಅದ್ರಿ. ಓಕೆ, ಯಾವ ಬಗ್ಗೆನೂ ಭಾಗ ಹೋಗಲ್ಲ ಸ್ನೇಹಿತರೆ ಇದು. ಓಕೆ, ಇದರ ಸರಿಯಾದ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಓಕೆ, 105/112. ಇದು ನೋಡಿ ಸ್ನೇಹಿತರೆ. ಇದು RRB ಅಲ್ಫಾ ಟೆಕ್ನಿಷಿಯನಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ. ಇದು 9/8/18 9/8/2018 ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ, 4ನೇ ಕ್ವಶನ್ ಹೆಂಗೆ ಕೇಳಿದ್ದಾರೆ ನೋಡ್ರಿ. ಇಲ್ಲಿ 2 ಸಂಖ್ಯೆಗಳ ಗುಣಲಬ್ಧ 0.324 ಆಗಿದೆ. ಆ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಏನು ಕೊಟ್ಟಾನ್ರಿ? 1.2 ಆಗಿದೆ. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿ ಅಂತ ಏನು. ಓಕೆ, ಇನ್ನೊಂದು ಸಂಖ್ಯೆ ಯಾವ್ದು ಕೇಳ್ತಾನೆ. ಓಕೆ, 2 ಸಂಖ್ಯೆಗಳ ಗುಣಲಬ್ಧ. ಇಲ್ಲಿ ನೋಡ್ರಿ 2 ಸಂಖ್ಯೆಗಳ ಗುಣಲಬ್ಧ ಅಂದರೆ ಒಂದು ಸಂಖ್ಯೆ ಇಂಟು ಇನ್ನೊಂದು ಸಂಖ್ಯೆ = 2 ಸಂಖ್ಯೆಗಳ ಗುಣಲಬ್ಧ. ಓಕೆ, ಇಲ್ಲಿ ನೋಡ್ರಿ ಒಂದು ಸಂಖ್ಯೆ, ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಅಂದರೆ ಇನ್ನೊಂದು ಸಂಖ್ಯೆ ಅಂದರೆ ಒಂದೇ, ಎರಡನೇ ಸಂಖ್ಯೆ ಅಂದರೆ ಒಂದೇ ಸ್ನೇಹಿತರೆ. ಎರಡನೇ ಸಂಖ್ಯೆ = 2 ಸಂಖ್ಯೆಗಳ ಗುಣಲಬ್ಧ. 2 ಸಂಖ್ಯೆಗಳ ಗುಣಲಬ್ಧ. ಇಲ್ಲಿ ನೋಡ್ರಿ ಒಂದನೇ ಸಂಖ್ಯೆ ಎಷ್ಟು ಕೊಟ್ಟಾನ್ರಿ? 1.2 ಕೊಟ್ಟಿದ್ದಾನೆ ರೀ. ಇಂಟು ಎರಡನೇ ಸಂಖ್ಯೆ ಕೇಳಿದಾನೆ ರೀ. ಓಕೆ, ಇನ್ನೊಂದು ಸಂಖ್ಯೆ ಅಂದ್ರೆ ಒಂದೇ, ಎರಡನೇ ಸಂಖ್ಯೆ ಅಂದ್ರೆ ಒಂದೇ, ಇದನ್ನು ಕೇಳಿದಾನೆ ರೀ. ನೆಕ್ಸ್ಟ್ 2 ಸಂಖ್ಯೆಗಳ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾನೆ ರೀ? 0.324 ಕೊಟ್ಟಿದ್ದಾನೆ ಅಂದರೆ 324 ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ x = 0.324. ಇಲ್ಲಿ ನೋಡ್ರಿ 1.2 ಇದ್ದು ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ ನೋಡ್ರಿ. ಈಗ ಇಲ್ಲಿ ನೋಡ್ರಿ 324/12 ಈ ಪಾಯಿಂಟ್ ತೆಗೆದು ಬಿಡ್ರಿ. ಓಕೆ, ಇಲ್ಲಿ ನೋಡ್ರಿ ಮೇಲ್ಗಡೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ ಅಷ್ಟು ಸ್ಥಾನನ ಕೆಳಗಡೆ 0 ಬರ್ತದೆ ಸ್ನೇಹಿತರೆ. ಇದು ಮೇಲ್ಗಡೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಅದು ನೋಡ್ರಿ 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಅದಂದ್ರೆ ಕೆಳಗಡೆ 3 0 ಕೊಡ್ಬೇಕು ರೀ. ಕೆಳಗಡೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಅದು ನೋಡ್ರಿ ಅಷ್ಟನ್ನು ಮೇಲ್ಗಡೆ 0ನ ಕೊಡ್ಬೇಕು. ಓಕೆ, ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ ಮೇಲ್ಗಡೆ ಒಂದು 0ನ ಕೊಡ್ಬೇಕು ನಾವು. ಓಕೆ, ಇಲ್ಲಿ ನೋಡ್ರಿ ಈ 0 ಕ್ಯಾನ್ಸಲ್ ಆಗುತ್ತೆ ರೀ. ಈಗ ನೆಕ್ಸ್ಟ್ ನೋಡ್ರಿ. ಈಗ ಎಷ್ಟರಲ್ಲಿ 4 3ಲೇ ರೀ. ನೆಕ್ಸ್ಟ್ 4 8 32, 4 1 4. ನೆಕ್ಸ್ಟ್ ಈ 3 1 3 3 27 81 ಆಯ್ತು ರೀ. ಓಕೆ, ಮೇಲ್ಗಡೆ ಏನು ಉಳಿತು ರೀ? 77 ಉಳಿತು, ಕೆಳಗಡೆ 100 ಉಳಿತು ರೀ. ಓಕೆ, ಇಲ್ಲಿ ನೋಡ್ರಿ ಕೆಳಗಡೆ 2 0 ಅದಾವ ಅಂತಂದ್ರೆ ಮೇಲ್ಗಡೆ 2 ಸ್ಥಾನ ಬಿಟ್ಟು ಪಾಯಿಂಟ ಕೊಡ್ಬೇಕು ರೀ. ಈಗ ಓಕೆ, ಸರಿಯಾದ ಆನ್ಸರ್ ಎಷ್ಟು ಬರ್ತದೆ ರೀ? 0.27. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಓಕೆ, 0.27. ಇಲ್ಲಿ ನೋಡ್ರಿ ಇದು RRB ಅಲ್ಫಾ ಟೆಕ್ನಿಷಿಯನ್ 13/8/2018 ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ. ಇಲ್ಲಿ 60/75 4/xಗೆ ಸಮನಾಗಿದ್ದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡ್ರಿ 60/75 ಮತ್ತು 4/x ಎಕ್ಸ್ಗೆ ಸಮನಾಗಿದ್ದರೆ ಅಂದರೆ ಸಮನಾಗಿದ್ದರೆ
ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳ್ತಾನೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿರಿ ಈ ರೀತಿ ಕೊಟ್ಟಾಗ ಇದರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. ಈಗ 60 ಇಂಟು ಎಕ್ಸ್ 60x ಈಕ್ವಲ್ ಟು 75 ಇಂಟು 4. ಓಕೆ, ಇವಾಗ ನೋಡಿರಿ ಎಕ್ಸ್ ಈಕ್ವಲ್ ಟು 75 ಇಂಟು 4 ಅಪಾನ್ ಈ 60 ಇದ್ದಿದ್ದು ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ ರೀ ಇದು. ನೆಕ್ಸ್ಟ್ ನೋಡಿರಿ 4 ಒಂದಲೇ 4 4 15 60. ನೆಕ್ಸ್ಟ್ 15 ಒಂದಲೇ 15 15 5 75. ಓಕೆ, 15 5 75 5 ಒಂದಲೇ 5 ಆಗುತ್ತೆ ಸ್ನೇಹಿತರೆ. ಓಕೆ, ಎಕ್ಸ್ ಬೆಲೆ ಎಷ್ಟು ಬರ್ತದೆ 5 ಬರ್ತದೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಓಕೆ, 5 ಆನ್ಸರ್ ಬರ್ತದೆ ಎಕ್ಸ್ ಬೆಲೆ. ಇದು ನೋಡಿರಿ ಸ್ನೇಹಿತರೆ, ಇದು RRB ಅಲ್ಫಾ ಟೆಕ್ನಿಷಿಯನಲ್ಲಿ ಕೇಳಿರೋ ಕ್ವಶನ್ ರೀ. ಇದು 17/8/2018 ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಈಗ 6ನೇ ಕ್ವಶನ್ ರೀ. ಈಗ ಓಕೆ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿರಿ ಇದು -261 ಪ್ಲಸ್ -380 ಬ್ರಾಕೆಟ್ -521 ಪ್ಲಸ್ 821 -121ನ ಮೌಲ್ಯ ಎಷ್ಟು ಅಂತ ಕೇಳ್ತಾನೆ ರೀ. ಓಕೆ, ಇಲ್ಲಿ ನೋಡಿರಿ ಈಗ ಮೈನಸ್ ರೀ 261ಕ್ಕೆ 261 ಪ್ಲಸ್ ಇಂಟು ಮೈನಸ್ ಆಗುತ್ತೆ ರೀ 380 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ರೀ 521. ನೆಕ್ಸ್ಟ್ ಪ್ಲಸ್ 821 ರೀ ಮೈನಸ್ ಇಂಟು ಮೈನಸ್ ಪ್ಲಸ್ 121 ಆಗುತ್ತೆ ರೀ. ಓಕೆ, ಇವಾಗ ನೋಡಿರಿ -261 -380 ನೆಕ್ಸ್ಟ್ ಪ್ಲಸ್ 521 ಪ್ಲಸ್ 821 ಪ್ಲಸ್ 121 ಅಂದ್ರೆ ಪ್ಲಸ್ಸನ್ನು 1 ಮಾಡೋಣ ಸ್ನೇಹಿತರೆ. ನಾವೀಗ ಇವು 3 ಪ್ಲಸ್ ಅದಾವೆ ರೀ. ಪ್ಲಸ್ಸನ್ನು ಕೂಡಿಸೋಣ ಅಂತ. ಈಗ 521 821 121. ಓಕೆ, 1 2 3 ಐತೆ ರೀ ಇದು. ನೆಕ್ಸ್ಟ್ 2 4 6 ಐತೆ ರೀ ಇದು. ನೆಕ್ಸ್ಟ್ 8 5 13 1 14 1463 ಆಗುತ್ತೆ ರೀ. ಓಕೆ, 1000 -261 -380 ಪ್ಲಸ್ ಎಷ್ಟೈತೆ ರೀ ಇದು 1463 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ 1463ರಲ್ಲಿ ಇವೆರಡನ್ನು ಮೈನಸ್ ಮಾಡ್ಬೇಕು. ಈಗ ಯಾಕಂದರೆ ಇಲ್ಲಿ ಇದನ್ನು ಮೈನಸ್ ಚಿಹ್ನೆ ಆದ್ರೆ ಇಲ್ಲಿ ಇದನ್ನು ಮೈನಸ್ ಚಿಹ್ನೆ ಆದ್ರೆ. ಓಕೆ, ಎರಡನ್ನೂ ಮೈನಸ್ ಮಾಡೋಣ್ರಿ. ಈಗ ಇಲ್ಲಿ ನೋಡಿರಿ ಈಗ -380 3 ಉಳಿತ್ರಿ. 16ರಲ್ಲಿ 8 ಹೋದ್ರೆ 4 4ರಲ್ಲಿ 4 ಹೋದ್ರೆ 0 1043 ಐತೆ ರೀ. ನೆಕ್ಸ್ಟ್ ಮತ್ತೆ 261 ಮೈನಸ್ ಮಾಡ್ಬೇಕು. ಈಗ ನೆಕ್ಸ್ಟ್ 3ರಲ್ಲಿ 1 ಹೋದ್ರೆ 2 14ರಲ್ಲಿ 6 ಹೋದ್ರೆ 8 10ರಲ್ಲಿ 3 ಹೋದ್ರೆ 7 1ರಲ್ಲಿ 1 ಹೋದ್ರೆ ಎಷ್ಟೈತೆ ರೀ 1ರಲ್ಲಿ 1 ಹೋದ್ರೆ 0. ಇಲ್ಲಿ ನೋಡಿರಿ ಇಲ್ಲೋ ಮಿಸ್ಟೇಕ್ ಆಗಿದೆ ನೋಡಿರಿ. ಇದು ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿರಿ ಇಲ್ಲಿ 3ರಲ್ಲಿ 0 ಹೋದ್ರೆ 3 16ರಲ್ಲಿ 8 ಹೋದ್ರೆ 8 4ರಲ್ಲಿ 4 ಹೋದ್ರೆ 0 1ಕ್ಕೆ 1. ಓಕೆ, ನೆಕ್ಸ್ಟ್ 261 ಮೈನಸ್ ಮಾಡ್ಬೇಕ್ರಿ. ಈಗ 3ರಲ್ಲಿ 1 ಹೋದ್ರೆ 2 8ರಲ್ಲಿ 6 ಹೋದ್ರೆ 2 10ರಲ್ಲಿ 2 ಹೋದ್ರೆ 8 1ರಲ್ಲಿ 1 ಹೋದ್ರೆ 0 ಎಷ್ಟು ಬರ್ತದೆ ಇದು 822. ಓಕೆ, ಎಷ್ಟು ಬರ್ತದೆ ಇದು 822. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ, ಸರಿಯಾದ ಆನ್ಸರ್ 822. ಓಕೆ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇದು 822. ಓಕೆ, ಇದು ನೋಡಿರಿ RRB ಅಲ್ಫಾ ಟೆಕ್ನಿಷಿಯನಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ. ಇದು 9/8/2018 ಕೇಳಿರೋ ಕ್ವಶನ್ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ ಇಲ್ಲಿ ನೋಡಿರಿ ನೆಕ್ಸ್ಟ್ 7ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಇಲ್ಲಿ. ನೆಕ್ಸ್ಟ್ 7ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಇಲ್ಲಿ. ಕೆಳಗಿನವುಗಳನ್ನು ಪರಿಹರಿಸಿ ಅಂತ ನಾನು. ಓಕೆ, ಇಲ್ಲಿ ನೋಡಿರಿ 2550 2550 ಮೈನಸ್ 510 ಮೈನಸ್ ಪುಷ್ಪಾವರಣ 270 ಮೈನಸ್ 90 ಮೈನಸ್ 80 ಪ್ಲಸ್ 70 ಎಷ್ಟು ಬ್ರಾಕೆಟ್ ಕಂಪ್ಲೀಟ್ ಪುಷ್ಪವರ್ಣ ಕಂಪ್ಲೀಟ್ ಚೌಕಾವರ್ಣ ಕಂಪ್ಲೀಟ್. ಓಕೆ, ಇಲ್ಲಿ ನೋಡಿರಿ 2550 ಮೈನಸ್ ಚೌಕಾವರ್ಣ 510 ಮೈನಸ್ ಪುಷ್ಪಾವರಣ 270 ಫಸ್ಟ್ ಬ್ರಾಕೆಟ್ ಮಾಡ್ಬೇಕ್ರಿ. ಓಕೆ, ಫಸ್ಟ್ ರೇಖಾವರ್ಣ ಇದ್ರೆ ರೇಖಾವರ್ಣ ಮಾಡ್ಬೇಕ್ರಿ, ಆಮೇಲೆ ಅಲ್ಪಾವರ್ಣ ಮಾಡಬೇಕು, ಆಮೇಲೆ ಪುಷ್ಪಾವರಣ ರೀ, ಆಮೇಲೆ ಚೌಕಾವರ್ಣನ ಮಾಡಬೇಕು. ಓಕೆ, ಇವಾಗ ನೋಡಿರಿ ಫಸ್ಟ್ ಚೌಕಾವರ್ಣ ಅಂದಾಗ ಫಸ್ಟ್ ರೇಖಾವರ್ಣ ಕೊಟ್ಟಿದ್ದಾನೆ ನೋಡಿರಿ. ರೇಖಾವರ್ಣ ಕೊಟ್ಟಿಲ್ಲ ಅಂತಂದರೆ ಅಲ್ಪಾವರ್ಣ ಮಾಡ್ಬೇಕ್ರಿ. ಈಗ ಓಕೆ, ಇವಾಗ ನೋಡಿರಿ ಅಲ್ಪಾವರ್ಣ ಎಷ್ಟು ಅಂದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಫಸ್ಟಿಗೆ ಪ್ಲಸ್ಸನ್ನು 1 ಮಾಡ್ಬೇಕು. ಓಕೆ, 90 ಪ್ಲಸ್ 70 ಮಾಡಿದಾಗ 160 ಐತ್ರಿ. 160ರಲ್ಲಿ -80 ಹೋದ್ರೆ
ಬರೀ 80 ಉಳಿತದೆ. ಓಕೆ, ಇದು ಬ್ರಾಕೆಟ್ ತೆಗೋಣ ಅಂತ. ಈಗ 80 ಉಳಿತದೆ ಈಗ. ಓಕೆ, ಈಗ ಪುಷ್ಪವರ್ಣ ಚೌಕಾವರಣ. ಓಕೆ, ನೆಕ್ಸ್ಟ್ ನೋಡಿರಿ 2550 ಮೈನಸ್ ಚೌಕಾವರಣ 510 ಮೈನಸ್ 270ರಲ್ಲಿ 80 ಹೋದರೆ ಎಷ್ಟು ರೀ 190 ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿರಿ ಚೌಕಾವರಣ ಕಂಪ್ಲೀಟ್. 270ರಲ್ಲಿ 80 ಹೋದರೆ ಎಷ್ಟಾಗುತ್ತೆ ನೋಡಿರಿ 0. 17ರಲ್ಲಿ 8 ಹೋದರೆ 9, 2ರಲ್ಲಿ 1 ಹೋದರೆ 1, 190 ಬಂದಿದೆ ನೋಡಿರಿ, ಅದನ್ನು ಇಟ್ಟಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿರಿ 2550 ಮೈನಸ್ 510ರಲ್ಲಿ 190 ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ರೀ 510ರಲ್ಲಿ ಮೈನಸ್ 190 ಮೈನಸ್ ಮಾಡಿದಾಗ 0. 11ರಲ್ಲಿ 9 ಹೋದರೆ 2, 5ರಲ್ಲಿ 2 ಹೋದರೆ 3, 320 ಮೈನಸ್ ಮಾಡ್ಬೇಕು ರೀ. ಓಕೆ, ಇವಾಗ ನೋಡಿರಿ 2550ರಲ್ಲಿ 320 ಮೈನಸ್ ಮಾಡಿದಾಗ 0. 5ರಲ್ಲಿ 2 ಹೋದರೆ 3, 5ರಲ್ಲಿ 3 ಹೋದರೆ 2, ನೆಕ್ಸ್ಟ್ 2ಕ್ಕೆ 2, 2230 ಬಂದ್ರಿ. ಓಕೆ, 2230 ಸರಿಯಾದ ಆನ್ಸರ್ ಎಷ್ಟು ರೀ 2230. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಸರಿಯಾದ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಬಿ 2230 ಆಗುತ್ತೆ ರೀ. ಓಕೆ, RRB ಅಲ್ಪ ಟೆಕ್ನಿಷಿಯನಲ್ಲಿ ಕೇಳಿರೋ ಕ್ವಶನ್ಸ್ ನಂತರ ಇದು 28/2018ರಲ್ಲಿ ಕೇಳಿರೋ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ ಈಗ. ಓಕೆ, ನೋಡಿರಿ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಇಲ್ಲಿ 8ನೇ ಕ್ವಶನ್ಸ್ ನಂತರ ಇದು. ಒಂದು ಪರೀಕ್ಷೆಯಲ್ಲಿ ಚರಣ್ 54 ಅಂಕಗಳನ್ನು ಪಡೆದರು. 54 ಅಂಕಗಳನ್ನು ಪಡೆದರು. ಅದು 72% ಅಂದರೆ 72% ಅಂಕಗಳನ್ನು ಗಳಿಸಲು ಸಮಾನವಾಗಿದೆ. ಹಾಗಾದರೆ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳಿದ್ದವು ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡಿರಿ 72% ಅಂದರೆ 54 ಆಗಿದೆ ರೀ. ಓಕೆ, 72% ಅಂದರೆ 54. ಹಾಗಾದರೆ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳಿದ್ದವು ಅಂದರೆ ಗರಿಷ್ಠ ಅಂಕಗಳಂದ್ರೆ 100, ಯಾವಾಗಲೂ 100%ಗೆ ಎಷ್ಟು ಇರ್ತಾವಂತ ಮಾಡ್ಬೇಕ್ರಿ ನಾವು. ಓಕೆ, ಇವಾಗ ನೋಡಿರಿ 100 × 54 ಅಪಾನ್ 72. ಓಕೆ, ಇವಾಗ ನೋಡಿರಿ 9 6 54, 9 8 72 ಹೌದ್ರಿ. ನೆಕ್ಸ್ಟ್ 2 3 6, 2 4 8 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ರೀ 4 1 4, 4 25 100 ಆಗುತ್ತೆ ರೀ. ಓಕೆ, ಇಲ್ಲಿ ನೋಡಿರಿ ಮೇಲ್ಗಡೆ 25 ಉಳಿತು, ಇಲ್ಲಿ 3 ಉಳಿತು. ಇವೆರಡನ್ನ ಇಂಟು ಮಾಡಿದಾಗ ಎಷ್ಟಾಗುತ್ತೆ ರೀ 25 3 75. ಓಕೆ, ಗರಿಷ್ಠ ಅಂಕಗಳು ಎಷ್ಟಿದ್ದು ಅಂದರೆ 75 ಅಂಕಗಳು ಇದ್ದು ರೀ. ಓಕೆ, 75 ಅಂಕದಲ್ಲಿ ಅವ ಪಡೆದಿದೆ ಎಷ್ಟು ರೀ 54 ಅಂಕಗಳು. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ 75 ಅಂಕಗಳು. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇದು ಆಪ್ಷನ್ ಎ 75. ಓಕೆ, ಆಪ್ಷನ್ ಎ 75 ಇದು ನೋಡಿರಿ ಸ್ನೇಹಿತರೆ. RRB ಅಲ್ಪ ಮತ್ತು ಟೆಕ್ನಿಷಿಯನಲ್ಲಿ ಕೇಳಿರೋ ಕ್ವಶನ್ ಇದು 38/2018ರಲ್ಲಿ ಕೇಳಿರೋ ಕ್ವಶನ್ಸ್ ಸ್ನೇಹಿತರೆ ಇದು. ಓಕೆ, ಶಿಫ್ಟ್ 1ರಲ್ಲಿ ಕೇಳಿರೋ ಕ್ವಶನ್ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ, ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಂತ ನೋಡ್ರಿ ಇಲ್ಲಿ 9ನೇ ಕ್ವಶನ್ ಸ್ನೇಹಿತರೆ ಇದು. ಏನು ಕೇಳಿದೆ ನೋಡಿರಿ 9ನೇ ಕ್ವಶನಲ್ಲಿ, ತಾನ್ಯಳು ತನ್ನ ಸಂಬಳದ 15% ಹೆಚ್ಚಳವನ್ನು ಪಡೆದಳು. ಆಕೆಯ ವರ್ಧಿತ ವೇತನ 14,030 ರೂಪಾಯಿ ಆಗಿದ್ದರೆ ಅವಳ ಮೂಲ ಸಂಬಳ ಎಷ್ಟು, ಅವಳ ಮೊದಲಿನ ಸಂಬಳ ಎಷ್ಟು ಅಂತ ಕೇಳ್ತಾನೆ. ಓಕೆ, ಈಗ ಅವಳು 15% ಜಾಸ್ತಿ ಆದಮೇಲೆ ಅವಳ ವೇತನ ಎಷ್ಟಾಗಿದ್ರೆ ವರ್ಧಿತ ವೇತನ ಅಂದ್ರೆ 14,030 ರೂಪಾಯಿ ಆಗಿದ್ದಾರೆ ಈಗ. ಓಕೆ, 15% ಹೆಚ್ಚಳ ಆದಮೇಲೆ 14,030 ಇತ್ತು. ಹಾಗಾದರೆ ಅವಳ ಮೂಲ ಸಂಬಳ ಮೊದಲ ಸಂಬಳ ಎಷ್ಟಿತ್ತು ಅಂತ ಕೇಳ್ಯಾನ್ರಿ. ಓಕೆ, ಇಲ್ಲಿ ನೋಡಿರಿ ಮೊದಲ ಸಂಬಳ ಎಷ್ಟಿತ್ತು ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಗೊತ್ತಿಲ್ಲ ಅಂದರೆ ಯಾಕೆ ರೀ ಇಂಟು 15% ಹೆಚ್ಚಳವನ್ನು ಪಡೆದ್ರೆ ಅಂತ ಎಷ್ಟು ಅಂತಾರೆ 15% ಹೆಚ್ಚಳ ಅಂದ್ರೆ 100ಕ್ಕೆ 15% ಹೆಚ್ಚಳ ಅಂದ್ರೆ 115 ಆಗುತ್ತೆ ರೀ ಅಪಾನ್ 100 ಈಜ್ವಲ್ ಟು ಎಷ್ಟು ಹೆಚ್ಚಳ ಆಗಿದ್ರೆ ಅದು ಟೋಟಲ್ ಅಮೌಂಟ್ ಎಷ್ಟಾಗಿದ್ರೆ ಯಾಕಿಂದ 14,030 ರೂಪಾಯಿ ಆಗಿದೆ ರೀ. ಓಕೆ, ಇವಾಗ ನೋಡಿ ಸ್ನೇಹಿತರೆ ಇದು ಎಕ್ಸ್ ಈಜ್ವಲ್ ಟು 14,030. ಇಲ್ಲಿ ನೋಡಿರಿ ಈ 115/100 ಇದನ್ನು ಆ ಕಡೆ ಹೋದ್ರೆ ಉಲ್ಟಾ ಆಗುತ್ತೆ ರೀ ಇದು. ಓಕೆ, ಉಲ್ಟಾ ಅಂದ್ರೆ ಇಲ್ಲಿ ನೋಡಿರಿ ಈ 100 ಇದ್ದು ಮೇಲ್ಗಡೆ ಹೋಗುತ್ತಾ ಸ್ನೇಹಿತರೆ ಇದು, ಈ 115 ಇದ್ದಿದ್ದು ಕೆಳಗಡೆ ಬರುತ್ತೆ ರೀ. ಓಕೆ, ಇವಾಗ ನೋಡಿರಿ 5 2 10 ರೀ, 5 3 15, ನೆಕ್ಸ್ಟ್ 5 2 10 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ 23 ಭಾಗಾಕಾರ ಮಾಡಿ ಸ್ನೇಹಿತರೆ ಇದು 23 ಭಾಗಾಕಾರ 14,030. 23 ಎಷ್ಟಲೇ ಸ್ನೇಹಿತರೆ ಇದು 23 6 138 ಆಗುತ್ತೆ ರೀ. 10ರಲ್ಲಿ 8 ಹೋದರೆ 2, 4ರಲ್ಲಿ 4 ಹೋದರೆ 0, 1ರಲ್ಲಿ 1 ಹೋದರೆ 0 ಎಷ್ಟು ಬರ್ತದೆ 3 ಉಳಿಸ್ಕೊಂಡ್ರೆ ಈಗ 23 1 23
23ರಲ್ಲಿ 23 ಹೋದ್ರೆ 0 ಆಗುತ್ತೆ ರೀ. ನೆಕ್ಸ್ಟ್ ಒಂದು 0 ತೊಗೊಂಡ್ರೆ ಈಗ ಭಾಗ ಹೋಗಲ್ಲ, ಮತ್ತೊಂದು 0 ಒಂದು ಕೊಡೋಣ ಈಗ. ಓಕೆ, ಎಷ್ಟು ಬತ್ತು ರೀ ಇದು? 23 ಒಂದಲೇ 23 610 14,030 ಆಯ್ತು ರೀ. ಓಕೆ, ಎಷ್ಟು ಬತ್ತು ರೀ ಈಗ? ಮೇಲ್ಗಡೆ 610 ಮತ್ತು 20 ಇವೆರಡನ್ನು ಇಂಟು ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ ಸ್ನೇಹಿತರೆ. ಈಗ 610 ಇಂಟು 20. ಓಕೆ, 2 ಒಂದಲೇ 2, 2 6ಲೇ 12. ನೆಕ್ಸ್ಟ್ ಇದೊಂದು 0, ಇದೊಂದು 0, 2 0ನ ಇಟ್ಬಿಟ್ರಲ್ಲಿ. ಎಷ್ಟಾಯ್ತು ರೀ ಇದು? 12,200 ರೂಪಾಯಿ ಮೂಲ ವೇತನ. ಮೂಲ ವೇತನ ಐತೆ ರೀ ಅವ್ರದ್ದು. ಓಕೆ, ಅವಳ ಮೂಲ ಸಂಬಳ ಎಷ್ಟಿತ್ತು ಅಂದರೆ 12,200 ರೂಪಾಯಿ. 12,200 ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸರಿಯಾದ ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಡಿ 12,200 ರೂಪಾಯಿ ಅವಳ ಮೂಲ ಸಂಬಳ ರೀ. ಅವಳಿಗೆ 15% ಜಾಸ್ತಿ ಆದಮೇಲೆ ಅವಳ ಸಂಬಳ ಎಷ್ಟಾಯಿತು ಅಂದರೆ 14,030 ಆಗಿರುತ್ತೆ ರೀ. ಓಕೆ, ಇಲ್ಲಿ ನೋಡಿರಿ RRB ಅಲ್ಪ ಮತ್ತು ಟೆಕ್ನಿಷಿಯನ್ಲಿ ಕೇಳಿರೋ ಕ್ವಶನ್ ರೀ ಇದು. 21/8/2018ರಲ್ಲಿ ಕೇಳಿರೋ ಕ್ವಶನ್ಸ್ ರೀ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ ಈಗ. ಓಕೆ ನೋಡಿರಿ ನೆಕ್ಸ್ಟ್ 10ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಇಲ್ಲಿ. ಒಂದು ಸಂಖ್ಯೆ 72% 90 ಆದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. ಓಕೆ, 72% ಅಂದರೆ 90 ಆಗಿದ್ದೀರಿ. ಓಕೆ, ಇಲ್ಲಿ ನೋಡಿರಿ 72%ನೇ 90 ಆಗಿದ್ರೆ ಆ ಸಂಖ್ಯೆ ಯಾವುದು ಅಂದ್ರೆ 100%ಗೆ ಎಷ್ಟು ಅಂತ ಮಾಡ್ಬೇಕ್ರಿ ಈಗ. ಓಕೆ, 100%ಗೆ ಎಷ್ಟು ಅಂದರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ ಈಗ. 100 × 90/72. ಇವಾಗ ನೋಡ್ರಿ 9 10 90, 9 8 72. ಓಕೆ, ನೆಕ್ಸ್ಟ್ ರೀ 2 4 8, 2 5 10 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ನೋಡಿರಿ ಈಗ 4 1 4, 4 25 100 ಆಗುತ್ತೆ ರೀ. ಓಕೆ, ಮೇಲ್ಗಡೆ ಏನು ಉಳಿತು ನೋಡ್ರಿ ಈಗ 25 ಮತ್ತು 5 ಉಳಿತು ರೀ. ಓಕೆ, ಇವೆರಡನ್ನು ಇಂಟು ಮಾಡಿದಾಗ 25 5 125 ಆಗುತ್ತೆ ರೀ. ಓಕೆ, ಆ ಸಂಖ್ಯೆ ಯಾವುದಂದ್ರೆ 125. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಓಕೆ, ಸರಿಯಾದ ಆನ್ಸರ್ ಯಾವುದು ರೀ? ಆಪ್ಷನ್ ಬಿ 125. ಓಕೆ, ಇದು ನೋಡಿರಿ RRB ಅಲ್ಪ ಮತ್ತು ಟೆಕ್ನಿಷಿಯನ್ ಇಲ್ಲಿ 30/8/2018ರಲ್ಲಿ ಕೇಳಿರೋ ಕ್ವಶನ್ಸ್ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ ಸ್ನೇಹಿತರೆ ಇಷ್ಟು ಕ್ವಶನ್ನ ತೊಗೊಂಡಿದ್ದೇನೆ ರೀ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿರಿ, ಬಾಜೂರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಓಕೆ, ಇಷ್ಟೊತ್ತು ಮಾಡಿದ್ದೆ ಕ್ಲಾಸನ್ನ PDF ಫೈಲ್ ಬೇಕಂದರೆ ನನ್ನ ಸಕ್ಸಸ್ ಟ್ಯೂಬ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ರೀ. ಓಕೆ, ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದೆ ರೀ. ಅಲ್ಲಿ ಇದ್ರೆ PDF ಫೈಲ್ ಹಾಕಿರ್ತೀನಿ ಸ್ನೇಹಿತರೆ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.